ಇಲ್ಲಿ ತನಕ ಭಾರಿ ಚಂದ ನಮ್ಮ ಪ್ರವಚನಕರು ಬಹಳಷ್ಟು ವಿಷಯಗಳನ್ನ ತನ್ನರಿಗೆಲ್ಲ ಹೇಳಿದ್ರು. ಎಷ್ಟು ಚಂದ ಹರಿಯೊಳಗೆ ಜನಪದ ಇತ್ತು ಅಂತ ಕೇಳಿದ್ರೆ, ಎಡಗಾರು ಎತ್ತಲ್ಲ ಧಳ್ಳವಾಗಿ ಧ್ವರೆಯಲ್ಲ, ಮಣ್ಣಿಗೆ ಬಂದಳಿಯ ಮಗನಲ್ಲ, ಮಣ್ಣಿಗೆ ಬಂದಳಿಯ ಮಗನಲ್ಲ, ತವರಿಗೆ ಮಾತು ತಂದವಳು ಮಗಳಲ್ಲ. ಅತ್ತಿಯ ಮನಿ ಒಳಗ ಸ್ವತ್ತಾಗಿರಬೇಕ, ಒತ್ತಾಗಿ ನೀಡಿದರು ಉಣಬೇಕ, ಒತ್ತಾಗಿ ನೀಡಿದರು ಉಣಬೇಕ, ನನ್ನ ಮಗಳ ಉತ್ತಮಳಾಗಿ ಬಾಳಬೇಕ. ಬಂಗಾರ ಬಳಿ ಇಟ್ಟ ಜನಪದ ಹೇಳ್ತಾರೆ ಏನಂತ, ಬಂಗಾರ ಬಳಿ ಇಟ್ಟ ಬಡವನ್ನ ಬೈಬ್ಯಾಡ, ಬಂಗಾರ ನಿನಗ ಸ್ಥಿರವಲ್ಲ, ಬಂಗಾರ ನಿನಗ ಸ್ಥಿರವಲ್ಲ, ಮಧ್ಯಾಹ್ನದ ಬಿಸಿಲು ಹೊರಡುವುದು ಕಳವಲ್ಲ. ಕರಿಸೀರಿ ಉಡಬ್ಯಾಡ, ಕರಿಸೀರೆ ಅಂದ್ರೆ ಸೀರಲ್ರಿ, ಹೆಣ್ಮಕ್ಳು ಜೀವನ ಕಪ್ಪು ಸಿಕ್ಕಿ ತೊಡಬಾರ್ದು ಅಂತ ಅರ್ಥ. ಕರಿಸೀರಿ ಉಡಬ್ಯಾಡ, ಕಡಿವಾನ ಬಿಡಬ್ಯಾಡ, ನಡುನಿಯಗ ನಿಂತ ನಗಬ್ಯಾಡ, ನಡುನಿಯಗ ನಿಂತ ನಗಬ್ಯಾಡ, ತಂಗವ್ವ ತಬರಿಗೆ ಮಾತ ತರಬ್ಯಾಡ. ಊರ ಅಂದಲವಾಗಿ ಯಾರ ತೋಡಿದರೇನ, ಕಾಲ ಜಾರಿದರ ಏನಾಯ್ತಲ್ರಿ, ಕೈಲಾಸ, ಕಾಲ ಜಾರಿದರ ಕೈಲಾಸ, ಹೆಣ್ಣಿನ ಮನವು ಜಾರಿದರ ವನವಾಸ. ಶರಣಾರ ನೆನೆದಾರ, ನಾವೆಲ್ಲರೂ ಯಾರು ನೆನೆಬೇಕ್ರಿ, ಶರಣ ನೆನೆಬೇಕು, ಭೂಚರಣ ನೆನೆಬೇಕು. ಶರಣಾರ ನೆನೆದಾರ ಸರಗಿಯ ಇಟ್ಟಂಗ, ಅರಳ ಮಲ್ಲಿಗೆ ಮುಡಿದಾಂಗ, ಅರಳ ಮಲ್ಲಿಗೆ ಮುಡಿದಾಂಗ, ಎಳೆ ಮನವೇ ಶರಣಾರ ನೆನೆಯೋ, ಶರಣಾರ ನೆನೆಯೋ, ಶರಣಾರ ನೆನೆಯೋ ನನ್ನ ಮನ. ಇವಕ್ಕೆ ನಾವು ಜನಪದ ಗೀತೆಗಳು ಅಂತ ಕರಿತೀವಿ. ಎಷ್ಟು ಚಂದ ಜನಪದ, ಯಾವಕ್ಕೆ ನಾವು ಜನಪದ ಗೀತೆ ಅಂತ ಕರಿತೀವಿ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಒಬ್ಬ ತಾಯಿ 3 ಮಕ್ಕಳಾಗಿದ್ವಿ. ಎಷ್ಟು ಮಕ್ಕಳಾಗಿದ್ವಿ? 3 ಮಕ್ಕಳಾಗಿದ್ವಿ. ಒಂದನೇ ಮಗ ಇದ್ದಾಗ ಸಾಯ್ತಾನೆ, ಅವಾಗ ಅರ್ಥ ಹೇಳಂಗಿಲ್ಲ. ಎರಡನೇ ಮಗ ಇದ್ದಾಗ ಸಾಯ್ತಾನ, ಅವಾಗ ಮಾತ್ರ ಹೇಳಂಗಿಲ್ಲ. ಮೂರನೇ ಮಗ ಇದ್ದಾಗ ಸಾಯ್ತಾನೆ, ಅವಾಗ ತಾಯಿ ಜೋರಾಗಿ ಹೇಳಲಿಕ್ಕೆ ಶುರು ಮಾಡ್ತಾಳೆ. ಒಬ್ಬ ವ್ಯಕ್ತಿ ಬಂದು ಕೇಳ್ತಾನೆ, ಏನಂತ ಕೇಳ್ತಾನೆ, ಯವ್ವ ನೀನು ಒಂದನೇ ಮಗ ಇದ್ದಾಗ ಸತ್ತ, ಇಡೀ ಊರಾಡ್ತಿತ್ತು, ನೀ ಅಲ್ಲಿಲ್ಲ. ನೀನು ಎರಡನೇ ಮಗ ಇದ್ದಾಗ ಸತ್ತ, ಅವಾಗ ನೀ ಊರಾಡ್ತಿತ್ತು, ಅವಾಗ ನೀ ಅಲ್ಲಿಲ್ಲ. ಯವ್ವ ಈಗ 3ನೇ ಮಗ ಇದ್ದಾಗ ಸತ್ತಿದ್ದಾನೆ, ಯಾಕೆ ನೀ ಸ್ಥಳಗತಿ ಅಂತ ಕೇಳಿದ್ರೆ, ಯಾಕೆ ನೀ ಸ್ಥಳಗತಿ ಅಂತ ಕೇಳಿದ್ರೆ ಆ ತಾಯಿ ಅಳ್ಕೊಂತ ಹೇಳ್ತಾಳಂತ. ಏನಂತ, ನೋಡಿ ಸ್ವಾಮಿ, ನನ್ನ 1ನೇ ಮಗ ಇದ್ದಾಗ ಸತ್ತ, ಇಡೀ ಊರಾಡ್ತಿತ್ತು, ನಾಳಿಲ್ಲ. ನನ್ನ 2ನೇ ಮಗ ಇದ್ದಾಗ ಸತ್ತ, ಅವಾಗ ಇಡೀ ಊರಾಡ್ತಿತ್ತು, ಅವಾಗ ನಾಳಿಲ್ಲ. ಈಗ 3ನೇ ಮಗ ಇದ್ದಾಗ ಸತ್ತಿದ್ದಾನೆ, ಯಾಕೆ ಯಾಕೆ ಸ್ಥಳಗತಿ ಅಂತ ಕೇಳಿದ್ರೆ ಆ ತಾಯಿ ಅಷ್ಟೊಂದು ಹೇಳ್ತಾಳ. ಅಷ್ಟೊಂತ ಏನಂತ ಕೇಳಿದ್ರೆ, 1ನೇ ಮಗ ಇದ್ದಾಗ ಸತ್ತ, ಅವಾಗ ಅಳಿಲ್ಲ. 2ನೇ ಮಗ ಇದ್ದಾಗ ಸತ್ತ, ಅವಾಗ ಅಳಿಲ್ಲ. 3ನೇ ಮಗ ಇದ್ದಾಗ ಸತ್ತಿದ್ದಾನೆ, ನಾ ಯಾಕೆ ಇಷ್ಟವಾಗಿರ್ತೀನಿ ಅಂತ ಕೇಳಿದ್ರೆ, ಈ ನಾಡಿಗೋಸ್ಕರ, ಈ ದೇಶಕ್ಕೋಸ್ಕರ ಮತ್ತೊಬ್ಬ ಮಗನನ್ನ ಕೊಡಲಿಲ್ಲವಲ್ಲ ಶಿವ ಅನ್ನುವಂತ ವೇದನೆಯಿಂದ ಅಳ್ತಾ ಇದ್ದೀನಿ ಅಂತ ಮಾತನ್ನ ಹೇಳ್ತಾರಲ್ಲ. ಈ ಸಂಸ್ಕಾರ ನಮ್ಮ ಮಕ್ಕಳಿಗೆ ಕೊಡಬೇಕಾಗಿದೆ. ಏನಾಗಿದೆ, ಇತ್ತೀಚೆಗೆ ಟಿವಿ ಒಳಗೆ, ಪೇಪರ್ ಒಳಗೆ ನೋಡ್ರಿ, ಏನಾಗಿದೆ, ಮನ್ ಟಿವಿ ಒಳಗೆ
ತೀರ್ಕೊಂಡ ನಿಮ್ ಕಡೆ ಅಂತೀರಿ. ಹಾ, ಅಪ್ಪ ತೀರ್ಕೊಂಡ. ಇಬ್ಬರು ಮಕ್ಕಳು ಮನೆಗೆ ಬರ್ಲಿಲ್ರಿ. ಇಬ್ಬರು ಮಕ್ಕಳು ಮನೆಗೆ ಬರ್ಲಿಲ್ಲ. ಊರಾಗ 400 ರೂಪಾಯಿ ನೀ 200 ರೂಪಾಯಿ ಬಡ್ಡಿ ಹಾಕಿ ಮನ್ ಮಾಡಕತ್ರು. ಇನ್ನು ಮಕ್ಕಳು ಬಿಟ್ಟು ಮನ್ ಮಾಡಿದೆ ಅಂತೇಳಿ ಮಗನಿಗೆ ಫೋನ್ ಹಚ್ಚಿದ್ರು. ಹಿಂಗಪ್ಪ ಊರೊಳಗೆ ಮಗ ತೀರ್ಕೊಂಡನ, ಮನ್ ಮಾಡಕತ್ತೇವ, ಬಡ್ಡಿ ಹಾಕಿವ ಬಾ ಅಂತ ಕೇಳಿದ. ಮಗ ಏನ್ ಬೇಕ್ರಿ ಅಮೆರಿಕದಾಗ? ನೀವೇನು ಬಡ್ಡಿ ಹಾಕಿರಲ್ಲ, ನೀವ ಮನ್ ಮಾಡ್ರಿ ಅಂತ ಮಗನಿಗೆ ಫೋನ್ ಹಚ್ಚಿದ. ಮನೀರ ಬಾರಮ್ಮ ಅಂತೇಳಿ ಮಗ ಏನ್ ಹೇಳ್ಬೇಕ್ರಿ? ನೀವೇನು ಬಡ್ಡಿ ಹಾಕಿರಲ್ಲ, ನೀವ ಮನ್ ಮಾಡ್ರಿ, ಇಲ್ಲಿಂದ ತಿಪ್ಪಿಗೆ ಇಸಿದೆ ಅನ್ನುವಂತ ಮಾತನ್ನ ಹೇಳಿದ್ವಿ. ತಂದೆ ತಾಯಿಗಳನ್ನು ನೋಡಾದಂತ ಮಕ್ಕಳು ಹುಟ್ಟಿದ್ದಾರೆ. ಯಾರು ತಂದೆ ತಾಯಿಗಳನ್ನು ಜೋಪಾನ ಮಾಡ್ತಾರೋ, ಹುಟ್ಟಿದವರಿಗೆ ಉಪಕಾರ ಮಾಡ್ತಾರೋ, ಅವರೇ ಈ ನಾಡಿನ ಪ್ರಜೆಗಳು ಅನ್ನುವಂತ ಭಾವನೆ ಈ ಸಂದರ್ಭದಲ್ಲಿ ಹೇಳ್ತಾರೆ. ಇದು ಜನಪದ ಸಂಸ್ಕಾರ ಹೇಳ್ತಾರೆ. ಎಷ್ಟು ಚಂದ ಜನಪದ. ನಮ್ಮ ಜನಪದ ಇಲ್ಲಿದ್ದಾಗ ಜನಪದ ಈಗ ಹಾಡಿದ್ವಿ. ನಮ್ಮ ಊರಿಗೆ ಸದ್ಯಾಗಿ ಇಂಥ ಹಾಡುಗಳು ಬೇಡ. ನಮ್ಮ ಊರ ಜನಪದ ಬೇರೆ ಅದಾವ. ಈ ಟ್ಯಾಕ್ಟ್ರಾಗ ಟಂಟರ್ದಾಗ ಎಂತಿದ್ದವು ಜನಪದ ಗೀತೆ ಬಂದ್ರು. ಇವತ್ತಿನ ಜನಪದ ಗೀತೆ ಒಂದ್ ರೀತಿ ಬೇರೆ ಅದಾವ, ಅವತ್ತಿನ ಜನಪದ ಗೀತೆ ಒಂದ್ ರೀತಿ ಬೇರೆ ಅದಾವ. ಹಾಡು ಸದ್ಯಕ್ಕೆ ಹಾಡ್ತಾರೆ ಹುಡುಗರು. ಇಷ್ಟೊಂದು ಹಾಡಿ ನೀವು ಯಾರು ಹಾಡಿ ಈಗ ಹಾಡ್ತಾರೆ ನೋಡಿ. ಮಕ್ಕಳಿಗೋಸ್ಕರ ಆಸ್ತಿ ಮಾಡೋದಕ್ಕಿಂತ ಇಂತಹ ಪುಣ್ಯ ಪುರಾಣ ಕಥೆಗಳನ್ನು ಹೇಳ್ತಕ್ಕಂತಹ ಇಂತಹ ಮಠದೊಳಗ ಮಕ್ಕಳನ್ನ ಕರ್ಕೊಂಡ್ಬಂದು ಸ್ವಲ್ಪ ಕುಂದುರಿಸಿ ಅವ್ರು ಹೇಳಿರ್ತಕ್ಕಂತಹ ಮಾತುಗಳು ಸ್ವಲ್ಪ ಕಿವಿಗೆ ಬಿದ್ದಪ್ಪ ಅಂತ ಕೇಳಿದ್ರೆ, ಒಳ್ಳೆ ಶಿಕ್ಷಣ ಕೊಟ್ರ ಮಕ್ಕಳಿಗೋಸ್ಕರ ಆಸ್ತಿ ಮಾಡೋದಕ್ಕಿಂತ ಮಕ್ಕಳನ್ನೇ ಸಮಾಜದ ಆಸ್ತಿಯನ್ನಾಗಿ ಮಾಡ್ತಕ್ಕಂಥ ಏನಿದೆ ನೋಡಿ, ಅದು ನಮ್ಮ ನಿಜವಾದ ಸಂಕಲ್ಪ ಆಗ್ಬೇಕು ಅನ್ನುವಂತಹದ್ದು. ಎರಡು ಚಂದ ಜನಪದ ಗೀತೆಗಳು ಅವಾಗ ಹಿಂದೆ ನಮ್ಮ ಅದಕ್ಕೆ ಹೇಳ್ತಾರೆ, ಮದರ್ ಇಸ್ ಮದರ್ ಅಂಡ್ ಬಟ್ ಹೌದು ಜನನಿ ಜನ್ಮಭೂಮಿ ಸ್ವರ್ಗಾಧಿಸಿ. ಅಂದ್ರೆ ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿ, ಜನ್ಮ ನೀಡಿರ್ತಕ್ಕಂಥ ಈ ಭೂಮಿ ಸ್ವರ್ಗಕ್ಕಿಂತಲೂ ಮಿಗಿಲು ಅನ್ನುವಂತ ಮಾತನ್ನು ಹೇಳ್ತಾರೆ. ಇಲ್ಲಿಯ ಸಂಸ್ಕೃತಿ, ಇಲ್ಲಿಯ ಸಂಸ್ಕಾರ ಇವತ್ತು ನಮಗೆ ಬರಬೇಕಾಗಿದೆ. ಆ ಕೆಲಸವನ್ನ ಪೂಜ್ಯರು ಪುರಾಣದ ಮೂಲಕ ನಮಗೂ ಕೂಡ ಮಾಡ್ತಾ ಇದ್ದಾರೆ ಅನ್ನುವಂತ ಮಾತನ್ನ ನನಗೊಂದು ಬಹಳ ಹೆಮ್ಮೆ. ಹಾಗಾಗಿ ಬಂದ್ಮೇಲೆ ಮತ್ತವ್ರು ಹೇಳಿದ್ರು, ಸರ್ ನೀವು ಗದಿನಿಂದ ಬಂದಿರಿ ಯಾಕಂದ್ರು? ಹ್ಞೂನ್ರಿ ಅಂದೆ. ಮತ್ತೊಂದ್ಸಲ ಕೇಳಿದವರು, ನೀವು ಗದಿನಿಂದ ಬಂದ್ರಿ? ಹ್ಞೂನ್ರಿ ಅಂದೆ. ಅವ್ರಿಗೆ ಅಷ್ಟು ದೂರ ಈಗ ಹೆಂಗ್ ಬಂದಿದೆ ಅಂತ ಕೇಳಿದ್ರು. ನಾವು ಒಂದು ಮಾತು ಹೇಳಿದೆ, ನಮ್ಮ ಪರಮ ಪೂಜ್ಯರು ಏನಿದ್ದಾರೆ, ನಮ್ಮ ವೃಕ್ಷಾಂತರ ಮಹಾಸ್ವಾಮೀಜಿಯವರು ಏನಿದ್ದಾರೆ, ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಜಾತ್ರೆ ನಡೆಯೋದಾಗ ಅಲ್ಲಿ ನಮ್ಮ ಪರಮ ಪೂಜ್ಯರ ಒಂದು ದಿವ್ಯ ಸಾನ್ನಿಧ್ಯ ಇರುತ್ತದೆ. ಅಂತಹ ಮಹಾನ್ ಪ್ರೀತಿಯನ್ನ, ಭಕ್ತಿಯನ್ನ ಅವರು ಗಳಿಸಿಕೊಂಡಿದ್ದಾರೆ ಅನ್ನುವಂತಹದ್ದು. ಹಾಗಾಗಿ ಅವರ ಭಕ್ತಿಗೆ, ಮಾತೃ ಹೃದಯದ ಅವರ ಒಂದು ಶಕ್ತಿಗೆ ಅಲ್ಲಿಂದ ನಾವು ಇವತ್ತಿಗೆ ಬಂದೆ ಅನ್ನುವಂತಹದ್ದು. ನಿಮ್ಗೆಲ್ಲರಿಗೂ ಬರ್ತಿರ್ಲಿ, ಜನಪದ ಕಲೆ ಉಳಿಸ್ರಿ, ಪುರಾಣ ಪುಣ್ಯ ಕಥೆಗಳನ್ನು ಉಳಿಸ್ರಿ. ಯಾಕ? ನಮ್ಮ ಮೊಬೈಲ್ಗೆ ಕರೆನ್ಸಿ ಯಾರ ಹತ್ರ ಹಾಕಿಸ್ಬೋದು, ನಮ್ಮ ಮೊಬೈಲ್ಗೆ ಯಾರಾದ್ರೂ 2G ಹಾಕಿಸ್ಬೋದು, ಯಾರಾದ್ರೂ 3G ಹಾಕಿಸ್ಬೋದು, ಯಾರಾದ್ರೂ 4G ಹಾಕಿಸ್ಬೋದು. ಆಗ ಈ ಜಗತ್ತಿಗೆ ಗಂಟೆನ ಕೊಡ್ಲಿಕ್ಕೆ ರೈತರಿಂದ ಮಾತ್ರ ಸಾಧ್ಯ ಅನ್ನುವಂಥದ್ದನ್ನ ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕಾಗ್ತದೆ ಬಂಧುಗಳೇ. ಹಾಗಾಗಿ ನಮ್ಮ ಸಂಸ್ಕೃತಿಯನ್ನು ಉಳಿಸುವ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಂದು ಸಾರಿ ಏನು ಶ್ರೀಮಠಕ್ಕೆ ಬಂದಾಗ ನಮ್ಮ ಅದು ಹೇಳ್ತಾ ಇದ್ರು, ನಮ್ಮಲ್ಲಿ ಭಾಳ ಜನ ಕೂಡ್ತಾರೆ, ಒಂದು ಜಾತ್ರೆ ಅಲ್ಲಿ ಬರ್ರಿ ಅಂತ ಹೇಳಿ ಬರ್ತೇನೆ. ನಿಮಗೆ 3 ಜನಪದ, ಇವಾಗ ಎಂತ ಜನಪದ ಈಗ ಹೇಳಬೇಕು, ಈಗ ಹಾಡು ತೋರಿಸಿದೆ. ಏ ಬಳಿತು ಮಾಡುವ ಮುಜ ಹಾಗಾಗಿ ಕೊನೆಯದಾಗಿ ಒಂದು ಮಾತು ಹೇಳಿದೆ. ಒಬ್ಬ 4 ಮೂರ್ತಿ ಮಾಡಿದ್ದ. ಎಷ್ಟು ಮೂರ್ತಿ ಮಾಡಿದ್ರಿ? ಮಾತಾಡೋಣ ದುಡಿ. ಎಷ್ಟು ಮೂರ್ತಿ ಮಾಡಿದ್ದ? 4 ಮೂರ್ತಿ ಮಾಡಿದ್ದ. ಭಾರಿ ಚಂದ ಮೂರ್ತಿ ಮಾಡ್ತಿದ್ದವ. ನಿಮ್ಮಂಗ್ ಮಾಡ್ತಿದ್ದ, ನನ್ನ ಮಾಡ್ತಿದ್ದ. ಭಾರಿ ಚಂದ ಮೂರ್ತಿ ಮಾಡ್ತಿದ್ದ. ಸಮಸ್ಯೆ ಅಂತ ಕೇಳಿದ್ರೆ, ಮೂರ್ತಿ ಯಾರು ಮಾಡಿದ್ರೆ ಸುಂದರ ಕೇಳುವ, ನಾನು ಮಾಡಿ ನಿಂತಿದ್ದ. ಏನಂತಿದ್ರಿ? ನಾನು ಮಾಡಿ ನಿಂತಿದ್ದ. ಒಂದು ದಿವಸ ಪರಮಾತ್ಮ ಬಂದ, ಎಷ್ಟು ಜನ ಮಾಡಿ ಈ ಮೂರ್ತಿನ ಯಾರು ಮಾಡಿದ್ರು ಅಂತ ಕೇಳಿದ್ರು. ಸುಂದರ ಕೇಳಿ ನಾನು ಮಾಡಿ ನಿಂದ. ನಾನು ಗಂಟೆ ಸಾವು ಇಟ್ಕೊಂಡು ಒಂದು ಪರಮಾತ್ಮ ಇದಾದನೆ ಬಂದ್ರಿ. ನಾ ಮಾಡಿರ್ತಕ್ಕಂಥ ಮೂರ್ತಿ ನೋಡಿದ್ರಿ, ವಾ ವಾ ಅಂದ್ರಿ, ಅಬಾಬಾ ಅಂದ್ರಿ, ಸಾವು ಅಂತ ಹೇಳ್ತಿರಲಿದ್ದೇನೆಯಿಂದ ಇಲ್ಲ, ನಾನು ಒಂದು ಶಬ್ದದಿಂದ ತುಂಬಿ ಹುಡುಕಾಡ್ತಾ ಇದೆ, ಅದಕ್ಕೆ ನನಗೆ ಸಾವು ಐತಿ. ನಾ ಏನ್ ಮಾಡ್ಬೇಕು ಹೇಳಿದ್ವ, ಚಿಂತೆ ಮಾಡಕ್ ಕೂಡ ನಿನ್ನ 4 ಮೂರ್ತಿ ಮಾಡು. ಎಷ್ಟು ಮೂರ್ತಿ ಮಾಡ್ಬೇಕ್ರಿ? 4. ನಟ್ ನೋಡ್ಬೇಕು ಬನ್ನಿ ನಿನ್ಗ. ನಾನು ಯಾವನ್ನ ಕರೆಕ್ಟ್ 4 ಗಂಟೆಗೆ ಒಯ್ಯಕ್ಕೆ ಬರ್ತಾನ. 4 ಮೂರ್ತಿಗಳು ಕನ್ಫ್ಯೂಸ್ ಆಗಿ ಭಯಬೇಕಿರ್ಬೇಕವ. ಇವ ಹ್ಞೂನ್ರಿ ಅಂದ. ಆ ಕಂಡೀಷನ್ ನಂಬರ್ 1 ಏನು, ಮೂರ್ತಿ ಹೆಂಗೆ ನಿಂತಿರ್ಬೇಕು, ಹಂಗೆ ನಿಂತಿರ್ಬೇಕು, ಅಳಿಗಾಡಂಗಿಲ್ಲ, ಮಾತಾಡಂಗಿಲ್ಲ. ಯಮನ ಕರ್ಕೊಂಡು ಹೋಗಕ್ಕೆ ಬರ್ತಾನ, ಅಳಿಗಾಡಂಗಿಲ್ಲ, ಮಾತಾಡಂಗಿಲ್ಲ. ಇವ ಹ್ಞೂನ್ರಿ ಅಂದ. ಮೂರ್ತಿ ನಿಂತ್ಕೊಂಡಿದ್ದು, ಇವನು ಹೆಂಗೆ ನಿಂತ್ಕೊಂಡ. ಹಿಂಗ ಈ ಟಿಷನ್ ಪ್ರಾಕ್ಟೀಸ್ ಮಾಡಿದ್ರು ನಿಮ್ಗೆ ಹೇಳ್ತೀನಿ. ಉಳುಕಿದ ಮೂರ್ತಿ ಉಳಿತಿದ್ದು, ಈ ಮಗ ಏನ್ ಉಳಿತಿದೆ? ಯಾಕೆ? ಸಾವು. ಹಿಂಗೆ ಹಿಂಗೆ ಯಮನ ಬೇರೆ ಕೆಲಸ
ಅವ್ನು ಶಿಷ್ಯ ತೃಪ್ತ ಬಂದ ಇವ್ ನಾಲ್ಕು ಮೂರು ನೋಡಿ ದಾನ್ ಹೊಡ್ಬಿಟ್ಟವ ಯಮಧರ್ಮ ನಾ ಭೂಲೋಕಕ್ಕೆ ಹೋಗಿದ್ದೆ ಒಬ್ಬೊಬ್ಬರ ನಾಲ್ಕು ಮಂದಿರಲ್ಲಿ ಯಾರು ಕರ್ಕೊಂಬರ್ಲಿ ಏನೋ ನಾ ಹೋಗಿ ನನ್ನ ಯಮ ಇವ ಹಿಂಗೆ ಹಿಡ್ಕೊಂಡು ಹಿಂಗೆ ಹಿಡ್ಕೊಂಡು ಅಳಿಗಾಡಲಿ ಮಾತಾಡೋಲ್ಲ ಹಿಂಗೆ ಹಿಡ್ಕೊಂಡ್ರಿ ಇವ ಯಮ ಭಾಳ ಶಾನ್ಯವ ಯಮ ಏನು ಮಾಡಿಲ್ರಿ 4-3 ಹಿಂಗೆ ಇತ್ತು ಇವನು ಹಿಂಗೆ ಹಿಡ್ಕೊಂಡಿದ್ದ ಯಮ ಬಂದು ಒಂದು ರೌಂಡ್ ಹಾಕಿದ ಹಾಕಿ ಒಂದವನ್ನ ಮಾತು ಹೇಳಿದ ಏನ್ ಹೇಳಿದ ಅಪ್ಪ ಎಷ್ಟು ಸಲ ನೀವು 4 ಮೂರ್ತಿ ಯಾರು ಮಾಡಿದ್ರು ಮೂರ್ತಿ ನಾನವ ಇವ ಸುಮ್ಮನೆ ಕೇಳಿ ನಾನು ಮಾಡಿದ್ದೀನಿ ಇವ ಸಾವು ಬಂದ ಸಂದರ್ಭ ನಾನು ಒಂದು ಶಬ್ದ ಹೋಗೋದಿಲ್ಲ ನಾವೆಲ್ಲರೂ ಕೂಡ ನಾನು ಅದನ್ನು ಬಿಟ್ಟು ನಾವೇನು ಒಂದೇ ಒಂದು ತತ್ವ ಇದ್ರೆ ಅದು ನಮ್ಮ ಜನಪದ ಸಂಸ್ಕಾರ ಹೇಳ್ತದೆ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ 8 ಶತ ಜನಪದ ಗೀತೆಗಳು ಮೂಲ ಜನಪದ ಗೀತೆಗಳನ್ನು ಊರಿಸಿ ಬೆಳೆಸ್ರಿ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಕೊನೆಯದಾಗಿ ಒಂದು ಗೀತೆಯನ್ನು ಹಾಡುವುದರ ಮೂಲಕ ನಮ್ಮತ್ತ ಮುಂದಿನ ಕಾರ್ಯಕ್ರಮಕ್ಕೆ ಮನ ಮಾಡಿಕೊಡ್ತೇನೆ. ನಮ್ಮ ಕಡೆ ಎಂತ ಹೊರತಾರೆ ಏ ಹುಟ್ಟಿ ಬಂದೆ ಎಲ್ಲಮ್ಮನಾಗಿ ನಿನ್ನ ಮದುವೆ ಮಾಡಿ ಕೊಟ್ಟಾರು ವಜ ಮಹಾರಗಿಗೆ ಮೈಸೂರು ಕಡೆ ಹೆಂಗಾಡ್ತಾರೆ ಕೇಳ್ಬಿಟ್ಟು ಇವತ್ತ ನಿಮ್ಮ ಮಾರವ ಆಹಾ ನನ್ನ ಗಡಿನ ಇರ್ತಕ್ಕಂಥ ಅನ್ವೇಷಣೆ ಮೂರ್ತಿಗಳಾಗಿರವ ಅವ್ನು ಮೊದಲೇ ಹೊಟ್ಟೆ ಬಿಟ್ಟು ಸಸ್ಯಗಲ್ಲ ತಾಯಿ ತಲೆ ಮದುವೆ ನಾನು ಮುಂದಿನ ಸೋತಿಗೆ ಕುಂತಾರಲ್ವ ಅವ್ನು ಹಾವಾದ್ರು ಕಚ್ಚಬಾರ್ದ ಬೆಳತನ ಕಾಡ್ತಾವಿ ಮುಗಿಲಾಗತಕ್ಕಂಥ ಸಾಹಿತ್ಯ ನಮ್ಮ ಜನಪದ ಸಾಹಿತ್ಯದ ಒಂದು ಮಾತನ್ನು ಹೇಳ್ತಾ ಕೊನೆಯದಾಗಿ ಒಂದು ಹಾಡನ್ನು ಹಾಡುವುದರ ಮೂಲಕ ಮುಂದಿನ ಕಾರ್ಯಕ್ರಮಕ್ಕೆ ಗಮನ ಮಾಡಿಕೊಡೋಣ.